ಅಯ್ಯೋ, ಇನ್ನು ನವೆಂಬರ್ ಚಳಿಗಾಲ ಈಗಲೇ ಶುರು ಆಯ್ತಾ? ಏನ್ ಚಳಿ ಇದೆ ಮಾರಾಯ ಇವತ್ತು ಅನ್ನೋ ಮಾತುಗಳನ್ನು ಈಗಾಗಲೇ ಕೇಳ್ತಿದ್ದೇವೆ. ಈ ಬಾರಿ ಚಳಿಗಾಲ ವಾಡಿಕೆಗಿಂತ ಮೊದಲೇ ಬಂದಿದ್ದು, ವಾಡಿಕೆಗಿಂತ ತೇವಾಂಶ ಹೆಚ್ಚಾಗಿರಲಿದೆ. ಇದರಿಂದ ಆರೋಗ್ಯದ ಮೇಲೂ ಪರಿಣಾಮ ಬೀರಲಿದೆ. ಅರೆ, ಅಂಥದ್ದೇನಿದೆಯಪ್ಪ ಅಂತೀರಾ? ಈ ಸ್ಟೋರಿ ನೋಡಿ. ರಾಜ್ಯದಲ್ಲಿ ವಾಡಿಕೆಗಿಂತ ಹೆಚ್ಚಿನ ಚಳಿ, ಆರೋಗ್ಯದ ಬಗ್ಗೆ ಇರಲಿ ಗಮನ. ಪೋಷಕರೇ, ಮಕ್ಕಳ ಮೇಲೆ ಇರಲಿ ನಿಗಾ. ಎಸ್, ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಭಾಗದಲ್ಲಿ ವಾತಾವರಣ ಥಂಡ ಕೂಲ್ ಆಗಿದೆ. ಇನ್ನು ಡಿಸೆಂಬರ್, ಜನವರಿ ಅಂತ್ಯದವರೆಗೆ ಚಳಿಯ ಅಬ್ಬರ ಜೋರಾಗಿರಲಿದ್ದು, ವಾಡಿಕೆಗಿಂತ 2-3 ಡಿಗ್ರಿಯಷ್ಟು ಉಷ್ಣಾಂಶ ಕಡಿಮೆ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಜೊತೆಗೆ ಹವಾಮಾನದ ಬದಲಾವಣೆಯಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದ್ದು, ಎಚ್ಚರಿಕೆಯಿಂದ ಇರಲು ಸೂಚಿಸಿದ್ದಾರೆ. ಈ ವರ್ಷ ಚಳಿಗಾಲವು ತೀವ್ರವಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಪೆಸಿಫಿಕ್ ಮಹಾಸಾಗರದಲ್ಲಿ ನೀರಿನ ಮೇಲ್ಮೈ ಉಷ್ಣಾಂಶ ಸಾಮಾನ್ಯ ಮಟ್ಟಕ್ಕಿಂತ ಕಡಿಮೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಈ ನೀರಿನ ಮೇಲ್ಮೈ ಉಷ್ಣಾಂಶ ಸಾಮಾನ್ಯ ಮಟ್ಟಕ್ಕಿಂತ ಕಡಿಮೆ ಆಗುವ ಈ ಒಂದು ಸ್ಥಿತಿಗೆ ನಾವು ಲ್ಯಾನಿನೋ ಕಂಡೀಷನ್ ಎಂದು ಕರೆಯುತ್ತೇವೆ. ಚಳಿಗಾಲದಲ್ಲಿ ಮುಂಜಾನೆ 4 ಗಂಟೆಯಿಂದ ಮುಂಜಾನೆ 8 ಗಂಟೆಯವರೆಗೆ ಶೀತ ವಾತಾವರಣ ಇರುವುದರಿಂದ ಕೆಲವರಿಗೆ ಕೆಮ್ಮು, ನೆಗಡಿ ಬರಬಹುದು. ಇನ್ನು ಈ ರೀತಿ ಶೀತ ಹೆಚ್ಚಾಗೋದ್ರಿಂದ ಮಕ್ಕಳಿಗೆ ಶೀತ, ಕೆಮ್ಮು, ಜ್ವರ ಜೊತೆಗೆ ಇತರೆ ಆರೋಗ್ಯ ಸಮಸ್ಯೆಗಳು ಬರಲಿದೆ. ಇನ್ನು ಈ ರೀತಿಯ ವಾತಾವರಣದಲ್ಲಿ ಶ್ವಾಸಕೋಶದ ಸಮಸ್ಯೆಗಳಾದ ಅಸ್ತಮಾ, ಉಸಿರಾಟಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ಹೆಚ್ಚಾಗಲಿದೆ. ಇದಕ್ಕೆ ಪರಿಹಾರ ಅಂದ್ರೆ ಬಿಸಿ ನೀರು ಮತ್ತು ಆದಷ್ಟು ಬೆಚ್ಚನೆಯ ಬಟ್ಟೆಗಳನ್ನ ಹಾಕಿಕೊಳ್ಳಬೇಕು. ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಸೇರೋ ಬದಲು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಿ ಅಂತಿದ್ದಾರೆ ವೈದ್ಯರು. ಎಲ್ಲ ಕಡೆನೂ ಕೂಡ ಈ ಸೀಸನ್ ನಲ್ಲಿ ಬಹಳಷ್ಟು ವೈರಲ್ ಇನ್ಫೆಕ್ಷನ್ಸ್ ಗಳು ಹರಡುತ್ತೆ. ಯಾತಕ್ಕೆ ಅಂದ್ರೆ, ಒಂದು ಉಷ್ಣಾಂಶ ಕಮ್ಮಿ ಇರುತ್ತೆ, ಕೆಲವು ಕಡೆ ಡ್ರೈ ವೆದರ್ ಇರುತ್ತೆ, ಹಣವೇ ಇರುತ್ತೆ, ಶ್ವಾಸಕೋಶದ ಇನ್ಫೆಕ್ಷನ್ಸ್ ಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಾವು ಬಿಸಿ ನೀರು ಅಥವಾ ನಾವು ಬೆಚ್ಚಗಿರೋಂಥ ಸ್ಥಳಗಳಲ್ಲಿ ಇರೋಂಥದ್ದು ಕಡಿಮೆ ಅಂತ ಟೆಂಪರೇಚರ್ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಚಳಿ ಹೆಚ್ಚಾಗೋ ಸಾಧ್ಯತೆ ಹೆಚ್ಚು. ಬಹಳಷ್ಟು ಗಮನ ಹರಿಸಬೇಕು. ಇನ್ನು ಬಿಬಿಎಂಪಿ ಕೂಡ ಈ ಚಳಿಗಾಲದ ಆರೋಗ್ಯದ ಬಗ್ಗೆ ನಿಗಾ ವಹಿಸುವಂತೆ ಸೂಚಿಸಿದ್ದು, ಈಗಾಗಲೇ ತಮ್ಮ ವ್ಯಾಪ್ತಿಯ ಆರೋಗ್ಯ ಸಿಬ್ಬಂದಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದ್ದಾರೆ. ಸೀಸನಲ್ ಡಿಸೀಸಸ್ ಯಾವುದಿದಾವ ಅದರ ಪ್ರಿಪೇರ್ಡ್ನೆಸ್ ಮಾಡೋಕ್ಕೆ ನಮ್ಮ ಸರ್ವೆಲೆನ್ಸ್ ಟೀಮ್ಗೆ ಈಗಾಗಲೇ ನಿರ್ದೇಶನ ನೀಡಲಾಗಿರುತ್ತದೆ. ಒಟ್ನಲ್ಲಿ ಚಳಿಗಾಲದಲ್ಲಿ ಚಳಿಯ ವಾತಾವರಣ ಹೆಚ್ಚಾಗಿರಲಿದ್ದು, ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಮುಂಜಾಗ್ರತೆಯನ್ನ ವಹಿಸಿ. ಮಾರುತಿ ಪಬ್ಲಿಕ್ ಟಿವಿ, ಬೆಂಗಳೂರು.